ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ನೋಡಿ, ಹಸು ಎಮ್ಮೆ ಸೇರಿದಂತೆ ಹೈನುಗಾರಿಕೆ ಆರಂಭಕ್ಕೆ 1.25 ಲಕ್ಷ ಸಬ್ಸಿಡಿ ಕೊಡಲಿದ್ದಾರೆ. ಸೊ ಈ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಇದೀಗ ಆಹ್ವಾನ ಮಾಡಲಾಗಿದೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಫುಲ್ ಡೀಟೇಲ್ಸನ್ನು ನಾನು ಕೊಡ್ತಾ ಹೋಗ್ತೀನಿ. ಅರ್ಹರು ಇದಕ್ಕೆ ಅಪ್ಲೈ ಮಾಡಿ ನೀವು ಸಬ್ಸಿಡಿಯನ್ನು ಪಡೆದುಕೊಳ್ಳಬಹುದು. ನೋಡಿ, ಹೈನುಗಾರಿಕೆ ಆರಂಭಿಸಲು 1.25 ಲಕ್ಷ ಸಹಾಯಧನವನ್ನು ಕೊಡ್ತಾ ಇದೆ ಸರ್ಕಾರ. ಹಾಗಾದರೆ 2 ಎಮ್ಮೆ ಅಥವಾ ಹಸು ಖರೀದಿಗೆ 50% ಸಬ್ಸಿಡಿ ಇದರ ಮೂಲಕ ದೊರೆಯಲಿದೆ ನಿಮಗೆ. ಸೊ ಅರ್ಜಿ ಸಲ್ಲಿಸಲು ಹಾಗಾದರೆ ಸೆಪ್ಟೆಂಬರ್ 10, 2025 ಕೊನೆಯ ದಿನಾಂಕವಾಗಿರುತ್ತದೆ. ಹಾಗಾದರೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಲು ಅರ್ಹರು, ಎಲ್ಲ ಡೀಟೇಲ್ಸನ್ನು ನಾನು ತಿಳಿಸ್ಕೊಡ್ತೇನೆ. ಗಮನಿಸಿ, ಡೈರಿ ಫಾರ್ಮಿಂಗ್ ಲೋನ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆ ಹಲವಾರು ಕುಟುಂಬಗಳಿಗೆ ಸ್ಥಿರ ಆದಾಯದ ಮೂಲವಾಗಿದ್ದು, ಈ ಕ್ಷೇತ್ರದಲ್ಲಿ ತೊಡಗಿಕೊಳ್ಳಲು ಬಯಸುವ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಕರ್ನಾಟಕ ಸರ್ಕಾರ ಉತ್ತಮ ಅವಕಾಶವನ್ನು ಒದಗಿಸ್ತಾ ಇದೆ. ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ ವಿವಿಧ ನಿಗಮಗಳಿಂದ ಹೈನುಗಾರಿಕೆ ಅಂದರೆ ಕೌ ಪರ್ಚೇಸ್ ಲೋನ್ ಆರಂಭಿಸಲು ಅರ್ಜಿ ಆಹ್ವಾನಿಸಲಾಗಿದೆ. ನೋಡಿ, ಇದನ್ನು ಸಮಾಜ ಕಲ್ಯಾಣ ಇಲಾಖೆ ಇದರ ಅಡಿಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ 2 ಎಮ್ಮೆ ಅಥವಾ ಹಸು ಖರೀದಿಗೆ 50% ಸಬ್ಸಿಡಿ ದೊರೆಯಲಿದೆ. ಗರಿಷ್ಠ ಸಹಾಯಧನ 1.25 ಲಕ್ಷ ಆಗಿರುತ್ತದೆ. ಇದರಿಂದ ಹೈನುಗಾರಿಕೆ ಪ್ರಾರಂಭಿಸಲು ಬೇಕಾದಂತಹ ಆರ್ಥಿಕ ಭಾರವನ್ನು ಕಡಿಮೆ ಮಾಡುವುದು. ಸೊ ಇದಕ್ಕೆ ಏನೇನು ಅರ್ಹ ನೋಡಿ, ಇದಕ್ಕೆ ಅರ್ಜಿ ಸಲ್ಲಿಸಲು ನೀವು ಏನೇನು ಅರ್ಹರಾಗಿರಬೇಕು ಅಂತಂದರೆ, ಸೊ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು, ಸಮಾಜ ಕಲ್ಯಾಣ ಇಲಾಖೆಯಡಿ ನಿಗದಿಪಡಿಸಿದ ವರ್ಗಕ್ಕೆ ಸೇರಿದವರಾಗಿರಬೇಕು, ಹಿಂದೆ ಈ ಯೋಜನೆಯಡಿ ನೆರವು ಪಡೆದವರು ಅರ್ಹರಲ್ಲ. ನೋಡಿ, ಈ ಯೋಜನೆಯಡಿ ಏನಾದರೂ ಸಬ್ಸಿಡಿಯನ್ನು ಈ ಹಿಂದೆ ಪಡೆದಿದ್ದರೆ ಅವರು ಅರ್ಹರಿರುವುದಿಲ್ಲ. ಕುಟುಂಬದಲ್ಲಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಉದ್ಯೋಗಿ ಯಾರಾದರೂ ಇದ್ದರೆ ಅವರು ಕೂಡ ಈ ಸಬ್ಸಿಡಿಗೆ ಅರ್ಹರಿರುವುದಿಲ್ಲ ಎಂಬುದು ಗಮನಿಸಬೇಕು. ಹಾಗಾದರೆ ಅಗತ್ಯ ದಾಖಲೆಗಳು ಏನೇನು ಬೇಕು ನೋಡಿ. ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಪಾಸ್ಬುಕ್ಕು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್, ಮೊಬೈಲ್ ನಂಬರ್. ಸೊ ಇದು ಇದ್ದರೆ ನೀವು ಅಪ್ಲೈ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸುವ ವಿಧಾನ ನಾವು ನೋಡೋದಾದರೆ ನೋಡಿ, ಆನ್ಲೈನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಧಿಕೃತ ಲಿಂಕ್ ಮೂಲಕ ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಮಾಡಿ ಅಗತ್ಯ ದಾಖಲೆಗಳನ್ನು ತುಂಬಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕ 1 ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ನೋಡಿ, ಗ್ರಾಮ 1 ಅಥವಾ ನೀವು ಕರ್ನಾಟಕ 1 ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಕೊನೆಯ ದಿನಾಂಕ ಗಮನಿಸಬಹುದು, 10 ಸೆಪ್ಟೆಂಬರ್ 2025 ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ತಡ ಮಾಡದೆ ಅರ್ಜಿ ಸಲ್ಲಿಸಿ ಈ ಅವಕಾಶವನ್ನು ಬಳಸಿಕೊಳ್ಳುವುದು ಒಳಿತು. ಹೈನುಗಾರಿಕೆ ಆರಂಭಿಸಲು ಈ ಯೋಜನೆ ಕೃಷಿಕರು ಮತ್ತು ಗ್ರಾಮೀಣ ಯುವಕರಿಗೆ ಆರ್ಥಿಕ ಬೆಂಬಲವನ್ನು, ಸ್ವಾವಲಂಬನೆಯ ದಾರಿಯನ್ನು ತೆರೆದುಕೊಡುತ್ತದೆ. ಹಾಗಾದರೆ ಇದರ ಬಗ್ಗೆ ನೀವು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಅಂದರೆ ನೀವು ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಫುಲ್ ಡೀಟೇಲ್ಸನ್ನು ತಿಳ್ಕೋಬಹುದು. ಸೊ ಓಕೆ, ಇದು ಸಂಪೂರ್ಣ ಮಾಹಿತಿಯಾಗಿರುತ್ತದೆ. ಅರ್ಹರು ಹೋಗಿ ಅಪ್ಲೈ ಮಾಡಿ ಲೋನನ್ನು ಸ್ಯಾಂಕ್ಷನ್ ಮಾಡ್ಕೋಬಹುದು. ಓಕೆ, ಸೊ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.